ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPIC ಟೈಮ್ಸ್. ಸೊ ನಾವು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಇಂಡಿಯಾ ಮೆಂಬರ್ ಇರುವಂಥ ಆರ್ಗನೈಸೇಷನ್ ಎಸ್ಪೆಷಲಿ ಅವುಗಳ ಹೆಡ್ ಕ್ವಾರ್ಟರ್ಸ್ ಕೇಳ್ತಾ ಇರ್ತಾರೆ ನಮಗೆ ಎಕ್ಸಾಮ್ಗೆ. ಸೊ ಎಕ್ಸಾಮ್ಗೆ ಹೆಡ್ ಕ್ವಾರ್ಟರ್ಸು ಅದ್ರ ಜೊತೆಗೆ ಎಸ್ಟಾಬ್ಲಿಷ್ ಆಗಿರುವಂಥ ಇಯರ್ಸು ಇವೆಲ್ಲದನ್ನೂ ಕೂಡ ನಾವು ಕಂಪ್ಲೀಟಾಗಿ ಈ ವಿಡಿಯೋಲಿ ನೋಡ್ಕೊಂಡಿರೋಣ. ಅದ್ರ ಜೊತೆಗೆ ನೀವು ನೋಟ್ಸ್ ಏನಾದರೂ ಬೇಕಾಗಿದ್ದರೆ ನಿಮಗೆ ಈ ಎಲ್ಲ ಮ್ಯಾರಥಾನ್ದು ಮತ್ತು ಬೇರೆ ಕರೆಂಟ್ ಅಫೇರ್ಸು ಇಲ್ಲಿ ಕೊಟ್ಟಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಫಸ್ಟ್ ಆರ್ಗನೈಸೇಷನ್ ಬಂದ್ಬಿಟ್ಟು ನಮಗೆ ADB ಅಥವಾ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು. ಸೊ ADB ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ADB ಹೆಡ್ ಕ್ವಾರ್ಟರ್ಸ್ ಮನೀಲಾ ಫಿಲಿಪೀನ್ಸಲ್ಲಿ ಇರುವಂಥದ್ದು. ಮನೀಲಾ ಫಿಲಿಪೀನ್ಸಲ್ಲಿ ಇದೆ ADB ನಮಗೆ. ಸೊ ADB ಬಗ್ಗೆ ನಾವು ಪಾಯಿಂಟ್ಸ್ ನೋಡ್ಕೋಬೇಕು ಅಂತಂದರೆ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು 1966 ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. 1966 ಇದನ್ನು ಎಸ್ಟಾಬ್ಲಿಷು ಮಾಡ್ಕೊಂಡಿದ್ದರು. ಅದಾದಮೇಲೆ ಇದನ್ನು ಕಂಡಿಡಿದಾಗ ಇಂಡಿಯಾನೂ ಕೂಡ ಇದರ ಮೆಂಬರ್ ಆಗಿತ್ತು. ಇಂಡಿಯಾ ಫೌಂಡಿಂಗ್ ಮೆಂಬರ್ ಅಂತ ಹೇಳ್ಬಿಟ್ಟು ಕರಿಬೋದು ಇದನ್ನು, ಇಂಡಿಯಾ ಫೌಂಡಿಂಗ್ ಮೆಂಬರ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ADBಯಲ್ಲಿ ಟೋಟಲಾಗಿ ನಾವು ನೋಡ್ಕೋಬೇಕು ಅಂತಂದರೆ ಇವಾಗವರೆಗೂ 68 ಮೆಂಬರ್ಸ್ಗಳಿದ್ದಾರೆ ಅದರಲ್ಲಿ. ಅದಾದಮೇಲೆ ಹೆಡ್ ಕ್ವಾರ್ಟರ್ಸ್ ಅದರದ್ದು ಮನೀಲಾ ಫಿಲಿಪೀನ್ಸಲ್ಲಿದೆ. ನೆಕ್ಸ್ಟ್ ಆರ್ಗನೈಸೇಷನ್ ಬಂದ್ಬಿಟ್ಟು ಆಸಿಯಾನಿಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಅದು ಜಕಾರ್ತಾ, ಇಂಡೋನೇಷ್ಯಾ. ಆಸಿಯಾನಿನ ಫುಲ್ ಫಾರ್ಮೇ ನಮಗೇನಾಗಿರುತ್ತೆ ಅಂತಂದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ಹೇಳ್ಬಿಟ್ಟು ಆಗಿರುತ್ತೆ. ಸೊ ನಾವಿಲ್ಲಿ ಎಕ್ಸಾಂಪಲು ಇಂಡಿಯಾ ಈ ಥರ ತೊಗೊಂಬಿಟ್ಟು ನಾವಿಲ್ಲಿ ಹಿಂಗೇನಾದರೂ ಈ ಥರ ಸುಮ್ಮನೆ ಎಕ್ಸಾಂಪಲಿಗೆ ಏನಾದರೂ ನಾವು ಏಷ್ಯನ್ ಮ್ಯಾಪ್ ಅಂತ ತೊಗೊಂಡ್ರೆ ಇಂಡಿಯಾ ಬಂದ್ಬಿಟ್ಟು ನಮಗೆ ಎಸ್ಪೆಷಲಿ ಇಲ್ಲಿವರೆಗೂ ನಮಗೆ ಏಷ್ಯಾ ಬಂದಿದ್ದರೆ ಇಂಡಿಯಾ ಬಂದ್ಬಿಟ್ಟು ಸೌತ್ ಏಷ್ಯನ್ ಪಾರ್ಟಲ್ಲಿ ಬಂದಿರುತ್ತೆ. ಇವಾಗ ಸೌತ್ ಏಷ್ಯಾ ಪಾರ್ಟಲ್ಲಿ ಬಂದಿದೆ. ಸೌತ್ ಈಸ್ಟ್ ಅಂತಂದರೆ ಈ ರೀಜನು. ಸೊ ಈ ರೀಜನಲ್ಲಿ ಇಲ್ಲಿ ನಮಗೆ ಇಂಡೋನೇಷ್ಯಾ ಎಲ್ಲದು ಕೂಡ ಬರುತ್ತೆ, ಫಿಲಿಪೀನ್ಸು, ಅದಾದಮೇಲೆ ಇಲ್ಲಿ ಕೆಳಗಡೆ ನಮಗೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇವೆಲ್ಲದು ಬರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಇಲ್ಲಿ ಸೌತ್ ಈಸ್ಟ್ ಏಷ್ಯಾ ಏನಿದೆಯಲ್ಲ, ಸೌತ್ ಈಸ್ಟ್ ಏಷ್ಯಾದವರು ಅವ್ರದ್ದು ಮೆಂಬರ್ಶಿಪ್ನ ಮಾಡ್ಕೊಂಡಿದ್ದಾರೆ. ಸೊ ಮೆಂಬರ್ಶಿಪ್ನ ಆಸಿಯಾನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅದರದ್ದು ಅಸೋಸಿಯೇಷನ್ ಅಂತ ಹೇಳೋದು, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ಹೇಳ್ಬಿಟ್ಟು. ಸೊ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಒನ್ ಆಫ್ ದ ಮೋಸ್ಟ್ ಡೆವಲಪ್ಡ್ ಇದು ಗ್ರೂಪ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು ಇದನ್ನು. ಇದೊಂದು ರೀಜ್ನಲ್ ಫೋರಮ್ಮು ಸೌತ್ ಈಸ್ಟ್ ಏಷ್ಯನ್ ಮೆಂಬರ್ಸಿಂದು. ಇದನ್ನು 1967 ಫೈಂಡ್ ಮಾಡಿದರು. ಇಂಡಿಯಾ ಬಂದ್ಬಿಟ್ಟು ಇದ್ರದ್ದು ಡಯಲಾಗ್ ಮೆಂಬರ್ ಆಗಿತ್ತು 1995 ಡಯಲಾಗ್ ಮೆಂಬರ್ ಆಗಿತ್ತು. ಸೊ ಇಂಡಿಯಾ ಇದ್ರದ್ದು ಮೆಂಬರ್ ಅಂತ ಕೇಳಿದ್ರೆ ಇಲ್ಲ, ಇಂಡಿಯಾ ಮೆಂಬರ್ ಆಗಿರಲ್ಲ. ಯಾಕಂತಂದರೆ ಇದು ಸೌತ್ ಈಸ್ಟ್ ಏಷ್ಯನ್ ನೇಷನ್ದು ಮತ್ತು ಇಂಡಿಯಾ ಬಂದ್ಬಿಟ್ಟು ಸೌತ್ ಏಷ್ಯಾದಲ್ಲಿರುವಂಥದ್ದು. ನೆಕ್ಸ್ಟು ನಾವು ಬೀಮ್ಸ್ಟೆಕ್ ನೋಡ್ಕೊಳ್ಳೋಣ. ಬೀಮ್ಸ್ಟೆಕ್ ಅಂತಂದ್ರೇನು? ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್, ಅದನ್ನು ಬೀಮ್ಸ್ಟೆಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದರಲ್ಲಿ ಹೆಸರಲ್ಲೇ ನೀವು ನೋಡ್ತಾ ಇರೋಂಗೆ ಬೇ ಆಫ್ ಬೆಂಗಾಲ್ ಅಂತ ಇದೆ. ಸೊ ಬೀಮ್ಸ್ಟೆಕ್ ಅಂತಂದರೆ ಬೇ ಆಫ್ ಬೆಂಗಾಲ್ ನಮಗೆ ಏನಿದೆಯಲ್ಲ, ಸೊ ಎಕ್ಸಾಂಪಲ್ ನಾವೀಗ ಈ ಥರ ಇಂಡಿಯಾ ತೊಗೊಂಡ್ರೆ ಈ ಥರ ರೀಜನಲ್ಲಿ ನಮಗೆ ಇಲ್ಲಿ ಬೇರೆ ಕಂಟ್ರೀಸ್ ಎಲ್ಲ ಬರುತ್ತೆ. ಸೊ ಇಲ್ಲಿ ನಮಗೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಇವೆಲ್ಲದು ಕೂಡ ಇಲ್ಲಿ ಬಂದಿರುತ್ತೆ. ಅದಾದಮೇಲೆ ಇಲ್ಲಿ ಬಾಂಗ್ಲಾದೇಶ್ ಇವೆಲ್ಲ ರೀಜನ್ ಬರುತ್ತೆ, ಮಯನ್ಮಾರು, ಥೈಲ್ಯಾಂಡ್, ಇಂಡೋನೇಷ್ಯಾ ಎಲ್ಲದು ಕೂಡ ಈ ರೀಜನಲ್ಲಿ, ಮಲೇಷ್ಯಾ ಎಲ್ಲ ಈ ರೀಜನಲ್ಲಿ ಬರುತ್ತೆ. ಇಲ್ಲಿ ಇರುವಂಥದ್ದು ಯಾವುದು ನಮಗೆ ಬೇ ಆಫ್ ಬೆಂಗಾಲ್, ಕರೆಕ್ಟ್ ಅಲ್ವಾ? ಸೊ ಬೇ ಆಫ್ ಬೆಂಗಾಲಿಗೆ ಸುತ್ತ ಇರುವಂಥ ದೇಶಗಳು ಕೂಡ ಇದಕ್ಕೆ ಮೆಂಬರ್ ಆಗಿರ್ತವೆ. ಸೊ ಅದಕ್ಕೆ ಇದನ್ನು ಬೀಮ್ಸ್ಟೆಕ್ ಅಂತ ಹೇಳ್ಬಿಟ್ಟು ಕರೀತಾರೆ, ಆಯಿತಾ? ಸೊ ಅದಕ್ಕೆ ಇದನ್ನು ಏನಂತ ಕರೀತಾರೆ? ಬೀಮ್ಸ್ಟೆಕ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇವಾಗ ಬೀಮ್ಸ್ಟೆಕ್ಕಿಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಬೀಮ್ಸ್ಟೆಕ್ಕಿಂದು ಹೆಡ್ ಕ್ವಾರ್ಟರ್ಸು ಢಾಕಾಲಿದೆ. ಸೊ ನೋಡಿ, ನಾವು ಮ್ಯಾಪ್ ನೋಡ್ಕೊಂಡವಲ್ಲ, ಅದರಲ್ಲಿ ಮಿಡಲಲ್ಲೇ ನಮಗೆ ಢಾಕಾ ಬರುತ್ತೆ, ಮಿಡಲಲ್ಲೇ ನಮಗೆ ಇದು ಬಾಂಗ್ಲಾದೇಶ್ ಇರುವಂಥದ್ದು. ಸೊ ಅದಕ್ಕೆ ಢಾಕಾ ಮೆಂಬರ್ಶಿಪ್ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾರೆ. ಇಂಡಿಯಾ ಬಂದ್ಬಿಟ್ಟು ಫೌಂಡಿಂಗ್ ಮೆಂಬರೇ ಆಗಿತ್ತು ಇದರಲ್ಲಿ. 1997 ಇದು ಫಾರ್ಮ್ ಆಗಿರುವಂಥದ್ದು ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವು. ಹೆಡ್ ಕ್ವಾರ್ಟರು ಢಾಕಾಲಿದೆ. ಇಂಡಿಯಾ ಫೌಂಡಿಂಗ್ ಮೆಂಬರ್ ಯಾಕೆ ಅಂತಂದರೆ ಇಂಡಿಯಾನು ಕೂಡ ಅದು ಬೇ ಆಫ್ ಬೆಂಗಾಲ್ ಸರೌಂಡಿಂಗಲ್ಲಿರುವಂಥ ದೇಶದಲ್ಲೇ ಬರುತ್ತಲ್ಲ, ಅದಕ್ಕೋಸ್ಕರ ಇಂಡಿಯಾನು ಕೂಡ ಒಂದು ಫೌಂಡಿಂಗ್ ಮೆಂಬರ್ ಇದರಲ್ಲಿ. ನೆಕ್ಸ್ಟು ಬಂದ್ಬಿಟ್ಟು BIS ಅಂತಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಬಂದ್ಬಿಟ್ಟು ಇಂಡಿಯಾದಲ್ಲಿರುವಂಥ ಆರ್ಗನೈಸೇಷನು. ಇಂಟರ್ನ್ಯಾಷನಲಿ ಇರುವಂಥದ್ದು ಅಂತಂದರೆ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಅಂತ ಆಗಿರುತ್ತೆ ಅದಕ್ಕೆ. ಈ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸಿನ ಹೆಡ್ ಕ್ವಾರ್ಟರ್ಸು ಬೇಸಲ್, ಸ್ವಿಟ್ಜರ್ಲ್ಯಾಂಡಲ್ಲಿ ಇದೆ. ಬೇಸಲ್ ಬಂದ್ಬಿಟ್ಟು ಎಲ್ಲಿದೆ ಅಂತಂದರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಇದೆ. BIS ಅಂತ ಹೇಳ್ಬಿಟ್ಟು ನಾವು ನೋಡಿಕೊಂಡ್ರೆ ಬೇಸಲ್ ಸ್ವಿಟ್ಜರ್ಲ್ಯಾಂಡಲ್ಲಿ ಇರುವಂಥದ್ದು. ಸೊ ಈಗ ನೀವು ಬೇಸಲ್ ನಾರ್ಮ್ಸ್ 1, ಬೇಸಲ್ ನಾರ್ಮ್ಸ್ 2 ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇರ್ತೀರಲ್ಲ ಎಕನಾಮಿಯಲ್ಲಿ, ಅದೆಲ್ಲದೂ ಕೂಡ ಇಲ್ಲೇ ನಡೆದಿರುವಂಥದ್ದು. ಸೊ ಅದಕ್ಕೆ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸು, ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇದರಲ್ಲಿ ಡಿಫ್ರೆನ್ಸ್ ಏನಾಗುತ್ತೆ ಅಂತಂದರೆ 1930 ಇದನ್ನು ಕಂಡುಹಿಡಿದಿದ್ರು. ಯಾವುದ್ಯಾವುದು ದೇಶ ಇದರಲ್ಲಿ ಮೆಂಬರ್ಸ್ ಇದ್ದಾವಲ್ಲ ಆ ದೇಶಗಳದ್ದು ಸೆಂಟ್ರಲ್ ಬ್ಯಾಂಕು, ಈಗ ಇಂಡಿಯಾದಿಂದ ಯಾವುದು ಮೆಂಬರ್ ಆಗಿರುತ್ತೆ ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾಕಂತಂದರೆ ಇದು ಬ್ಯಾಂಕ್ ರಿಲೇಟೆಡ್ ಅಲ್ವಾ, ಸೊ ಅದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರಲ್ಲಿ ಮೆಂಬರ್ ಆಗಿರುತ್ತೆ. ಟೋಟಲ್ ಎಷ್ಟು ಬ್ಯಾಂಕ್ಸ್ಗಳಿದ್ದಾವೆ ಅಂತಂದರೆ ಟೋಟಲ್ 60
ಇದು ನೇಷನ್ಸ್ಗಳಿದ್ದಾವೆ. 60 ನೇಷನ್ಸ್ಗಳು ಇದರಲ್ಲಿ ಮೆಂಬರ್ಸ್ ಆಗಿದ್ದಾವೆ. ಮೇ 1930 ಇದನ್ನು ಕಂಡುಹಿಡಿದಿರುವಂಥದ್ದು. ಇದೇನು ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟ್ಲ್ಮೆಂಟ್ಸ್ ಅಂತ ಆಗಿರುತ್ತೆ. ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ನಮಗೆ ಬ್ರಿಕ್ಸ್ ಇಲ್ಲಿ ಫುಲ್ ಫಾರ್ಮ್ ಬರ್ದಿಲ್ಲ. ಯಾಕೆ ಅಂತಂದರೆ ಬ್ರಿಕ್ಸ್ ಅನ್ನೋದೇ ದೇಶಗಳ ಹೆಸರು, ಆಯಿತಾ. ಬ್ರಿಕ್ಸ್ ಅಂದರೆ ಏನಾಗುತ್ತೆ ನಮಗೆ ಇಲ್ಲಿ ಬ್ರೆಜಿಲ್ ಆಗುತ್ತೆ, ಆರ್ ಅಂದರೆ ರಷ್ಯಾ ಆಗುತ್ತೆ, ಅದಾದಮೇಲೆ ಐ ಅಂದರೆ ನಮಗೆ ಇಂಡಿಯಾ ಆಗುತ್ತೆ, ಸಿ ಅಂತಂದರೆ ನಮಗೆ ಚೈನಾ ಆಗುತ್ತೆ. ಲೇಟೆಸ್ಟ್ ಕಂಟ್ರಿ ಜಾಯ್ನ್ ಆಗಿರೋಂಥದ್ದು ಯಾವುದು? ಸೌತ್ ಆಫ್ರಿಕಾ ಲೇಟೆಸ್ಟ್ ಕಂಟ್ರಿ ಜಾಯ್ನ್ ಆಗಿರೋಂಥದ್ದು. ಅಂತಂದರೆ ಮೊನ್ನೆ ಜಾಯ್ನ್ ಆಗಿದೆ ಅಂತಲ್ಲ. ಸೊ ಈ ಮುಂಚೆ ಬ್ರಿಕ್ ಅಂತ ಇತ್ತು, BRIC ಅಂತ ಇತ್ತು. ಬಟ್ ಇದನ್ನು ಲೇಟಾಗಿ ನಮಗೆ 2010-11 ಟೈಮಲ್ಲಿನೋ ನಮಗೆ ಸೌತ್ ಆಫ್ರಿಕಾ ಜಾಯ್ನ್ ಆಗಿತ್ತು. ಬಟ್ ಲೇಟೆಸ್ಟ್ ಮೆಂಬರ್ ಅಂತಂದರೆ ಇದು ಸೌತ್ ಆಫ್ರಿಕಾ ಅಂತ ನೆನ್ಪಿಟ್ಕೊಂಡಿರಿ. ಕಂಡುಹಿಡಿದಿದ್ದಾನೆ ಯಾವಾಗ ಅಂತಂದರೆ 2006. ಅದಾದಮೇಲೆ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಶಾಂಘೈ ಚೈನಾದಲ್ಲಿ ಇರುವಂಥದ್ದು. ಇಂಡಿಯಾ ಇದರಲ್ಲಿ ಫೌಂಡಿಂಗ್ ಮೆಂಬರ್, ಅದಕ್ಕೆ ಬ್ರಿಕ್ಸ್ ಅಂತ ಹೇಳ್ಬಿಟ್ಟು ಇರುವಂಥದ್ದು ಇದು. ನೆಕ್ಸ್ಟು ಕಾಮನ್ವೆಲ್ತ್. ಸೊ ಕಾಮನ್ವೆಲ್ತ್ ಗೇಮ್ಸ್ ಎಲ್ಲ ಕೇಳಿರ್ತೀರಲ್ಲ, ಸೊ ಅದು ಕಾಮನ್ವೆಲ್ತ್ ಆಫ್ ನೇಷನ್ಸ್. ಸೊ ಕಾಮನ್ವೆಲ್ತ್ ಅಂತಂದರೆ ಏನಾಗುತ್ತೆ, ಇವಾಗ ಬ್ರಿಟಿಷವರು ಕಾಲನಿಗಳನ್ನ ಮಾಡ್ಕೊಂಡಿದ್ರಲ್ಲ, ಸೊ ಬ್ರಿಟಿಷವರು ಕಾಲನಿಗಳನ್ನ ಮಾಡ್ಕೊಂಡಿದ್ರು. ಇಂಡಿಯಾನು ಕೂಡ ಒಂದು ಕಾಲನಿ ಆಗಿತ್ತು. ಸೊ ಇಂಡಿಪೆಂಡೆನ್ಸ್ ಸಿಗ್ತಾ ಇರ್ಬೇಕಾದ್ರೆ ಅವರೆಲ್ಲರಿಗೂ ಆಪ್ಷನ್ ಕೊಡ್ತಾಯಿದ್ರು, ನೀವು ಬೇಕಾದ್ರೆ ನಮ್ಮ ಕಾಮನ್ವೆಲ್ತಿಂದು ಮೆಂಬರ್ ಆಗ್ಬೋದು, ಇಲ್ಲ ಅಂತಂದರೆ ಆಗದೆ ಇರ್ಬೋದು ಅಂತ ಹೇಳ್ಬಿಟ್ಟು ಇಟ್ಟಿದ್ದರು. ಸೊ ಅದಕ್ಕೆ ಇಂಡಿಯಾನು ಕೂಡ ಕಾಮನ್ವೆಲ್ತ್ ನೇಷನ್ ಆಗಿ ಕಂಟಿನ್ಯೂ ಆಗಿರ್ತಿತ್ತು. ಸೊ ಅದಕ್ಕೆ CON ಅಂತಂದರೆ ಕಾಮನ್ವೆಲ್ತ್ ಆಫ್ ನೇಷನ್ ಅಂತ ಹೇಳ್ಬಿಟ್ಟು ಆಗಿರುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಇರುವಂಥದ್ದು ಲಂಡನಲ್ಲಿ ಇರುವಂಥದ್ದು. ಯಾಕಂತಂದರೆ ಬ್ರಿಟಿಷ್ದೇ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ, ಅದಕ್ಕೆ ಲಂಡನ್ನೇ ಇದರಲ್ಲಿ ಇರುವಂಥದ್ದು. ಟೋಟಲಾಗಿ ಎಷ್ಟು ಕಾಮನ್ವೆಲ್ತ್ ಇದ್ದಾವೆ ಅಂತಂದರೆ 53 ಇದ್ದಾವೆ ಟೋಟಲಾಗಿ. ಅದರಲ್ಲಿ ಇಂಡಿಯಾನು ಕೂಡ ಒಂದು. ನೆಕ್ಸ್ಟು ಸರ್ನ್ ಅಂತಂದರೆ ಏನು? ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್. ಸೊ ಸರ್ನ್ ಅನ್ನೋದು ಯುರೋಪಿಯನ್ ಆರ್ಗನೈಸೇಷನು ನ್ಯೂಕ್ಲಿಯರ್ ರಿಸರ್ಚ್ಗೋಸ್ಕರ ಇರುವಂಥದ್ದು. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ಜೆನಿವಾಲಿದೆ. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದಲ್ಲಿ ಜೆನಿವಾಲಿ ಇರುವಂಥದ್ದು. ಸೊ ಈ ಸರ್ನ್ ಬಂದ್ಬಿಟ್ಟು ನ್ಯೂಕ್ಲಿಯರ್ ರಿಸರ್ಚ್ ರಿಲೇಟೆಡು ಗ್ರೂಪ್ ಇದು. ಸೊ ಅದರ ರಿಲೇಟೆಡ್ ಏಜೆನ್ಸೀಸು ಒಂಥರ ನೋಡ್ಕೊತಾ ಇರತ್ತಿದ್ದು ಸರ್ನ್ ಬಂದ್ಬಿಟ್ಟು ನಮಗೆ. ನೀವು ಲಾರ್ಜ್ ಹೆಡ್ರಾನ್ ಕೊಲೈಡರ್ ಅಂತ ಕೇಳಿರ್ಬೋದು. ಸೊ ಇದು ತುಂಬ ಜಾಸ್ತಿ ನ್ಯೂಸಲ್ಲಿತ್ತು. ಇದು ಫಿಸಿಕ್ಸ್ ರಿಲೇಟೆಡು. ಏನಂತಂದರೆ ಲಾರ್ಜ್ ಹೆಡ್ರಾನ್ ಕೊಲೈಡರ್ ಅಂತ. ಸೊ ಲಾರ್ಜ್ ಹೆಡ್ರಾನ್ ಕೊಲೈಡರು ಇದರ ಆಪ್ರೇಟರ್ ಬಂದ್ಬಿಟ್ಟೆ ಸರ್ನಲ್ಲಿ ಇರುವಂಥದ್ದು. ಸೊ ಸರ್ನಲ್ಲಿ ನಮಗೆ ವರ್ಲ್ಡಿಂದು ಲಾರ್ಜೆಸ್ಟ್ ನ್ಯೂಕ್ಲಿಯರ್ ಮತ್ತು ಪಾರ್ಟಿಕಲ್ ಫಿಸಿಕ್ಸ್ ಲ್ಯಾಬು ಕೂಡ ಇದೆ. ಅದರ ಹೆಸರು ಬಂದ್ಬಿಟ್ಟು ಆಪರೇಟರ್ ಆಫ್ ಲಾರ್ಜ್ ಹೆಡ್ರಾನ್ ಕೊಲೈಡರ್ ಅದು. ಸೊ ಹಿಗ್ಸ್ ಬೋಸನ್ ಅಂತ ಹೇಳ್ಬಿಟ್ಟು ನೀವು ಕೇಳಿರ್ಬೋದು. ಅದಕ್ಕೆ ನಮಗೆ ಫಿಸಿಕ್ಸಲ್ಲೂ ಕೂಡ ಅದಕ್ಕೆ ಇದು ನೊಬೆಲ್ ಪ್ರೈಸು ಕೂಡ ಸಿಕ್ಕಿತ್ತು. ಸೊ ಇದು ಇರುವಂಥದ್ದು ನಮಗೆ ಸರ್ನಲ್ಲೇ. ಸೊ ಅದಕ್ಕೆ ಸರ್ನ ಇಂಪಾರ್ಟೆಂಟ್ ಆಗಿರುತ್ತೆ, ಒಂದ್ಸರಿ ನೋಡ್ಕೊಂಡಿರಿ. ನೆಕ್ಸ್ಟು EAS ಅಂತಂದ್ರೆ ಏನು? ಈಸ್ಟ್ ಏಷ್ಯಾ ಸಮಿಟ್ ಅಂತ. EAS ಅಂತಂದರೆ ಏನಾಗುತ್ತೆ ನಮಗೆ? ಈಸ್ಟ್ ಏಷ್ಯಾ ಸಮಿಟ್ ಅಂತ. ಸೊ ಇದರಲ್ಲಿ ಇಂಡಿಯಾನು ಕೂಡ ಫೌಂಡಿಂಗ್ ಮೆಂಬರು. ಇದರ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಕೊಲಂಬೋ, ಶ್ರೀಲಂಕಾದಲ್ಲಿ ಇರುವಂಥದ್ದು. ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು 1950 ಎಸ್ಟಾಬ್ಲಿಷ್ ಮಾಡಿದರು. ನೆಕ್ಸ್ಟು ನಮಗೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನು. ಸೊ ಯುನೈಟೆಡ್ ನೇಷನ್ದೇ ಇದು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನು. ಇದರ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ರೋಮ್, ಇಟಲಿಯಲ್ಲಿ ಇರುವಂಥದ್ದು. ಸೊ ಇದರಲ್ಲಿ ಇಂಡಿಯಾನು ಕೂಡ ಫೌಂಡಿಂಗ್ ಮೆಂಬರು. ಸೊ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನು ಇವೆಲ್ಲ ಏನೇನು ರಿಪೋರ್ಟ್ಸ್ ಎಲ್ಲ ರಿಲೀಸ್ ಮಾಡ್ತವೆ ಅವನ್ನೆಲ್ಲ ನಾವು ಸಪ್ರೇಟ್ ವಿಡಿಯೋಲಿ ನೋಡ್ಕೊಂಡಿರೋಣ. ನೆಕ್ಸ್ಟು G20 ಕಂಟ್ರೀಸ್ ನೀವು ಕೇಳಿರ್ಬೋದು. G ಅಂತಂದರೆ ಗ್ರೂಪ್ ಅಂತ ಆಗುತ್ತೆ, 20 ಅಂತಂದರೆ ಎಷ್ಟು ಮೆಂಬರ್ಸ್ ಇದ್ದಾರೆ ಅದ್ರ ಬೇಸಿಸ್ ಮೇಲೆ ನಂಬರ್ ಇಟ್ಟಿರ್ತಾರೆ. ಸೊ ನೀವು G7, G8, ಮುಂಚೆ G8 ಇತ್ತು. ಅದಾದಮೇಲೆ ರಷ್ಯಾ ಇದು ಕ್ರಿಮಿಯಾ ರಿಲೇಟೆಡ್ ಇಶ್ಯೂ ಏನೋ ಆಗಿತ್ತು ಯುಕ್ರೇನಿಂದು. ಆ ಟೈಮಿಂದ ರಷ್ಯಾನ ಮೆಂಬರ್ಶಿಪ್ಪಿಂದ ತೆಗೆದುಬಿಟ್ಟು ಅದಾದಮೇಲೆ G7 ಆಗಿ ಉಳ್ಕೊಂಡಿತ್ತು. ರೀಸೆಂಟಾಗೂ ಕೂಡ ಅದರದ್ದೊಂದು ಸಮಿಟ್ ಕಂಡಕ್ಟ್ ಆಗಿತ್ತು. ಅದೇ ಥರ G20 ಕೂಡ ಇದೆ. G20 ಬಂದ್ಬಿಟ್ಟು ಎಸ್ಪೆಷಲಿ ಇದು ಎಕನಾಮಿಕ್ ಡೆವಲಪ್ಮೆಂಟು ಕೋಆಪ್ರೇಷನ್ ಆಗಿರುತ್ತೆ. ಸೊ ಇದರದ್ದು ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ನಾವು ನೋಡಬೇಕು ಅಂತಂದರೆ ಇದರದ್ದು ಕ್ಯಾನ್ಕುನ್ ಮೆಕ್ಸಿಕೋ ಅಲ್ಲಿರುವಂಥದ್ದು. ಸೊ ಇದನ್ನು 1999 ಕಂಡುಹಿಡಿದಿದ್ರು. ಇಂಡಿಯಾನು ಕೂಡ ಇದರಲ್ಲಿ ಫೌಂಡಿಂಗ್ ಮೆಂಬರ್ ಆಗಿರ್ತಾರೆ. ಬಟ್ ಇಂಡಿಯಾ ಗ್ರೂಪ್ ಆಫ್ 20 ಮೆಂಬರ್ಸಲ್ಲಿ ಇಂಡಿಯಾನು ಕೂಡ ಫೌಂಡಿಂಗ್ ಮೆಂಬರು. ನೆಕ್ಸ್ಟು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಸೊ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಎಲ್ಲಿದೆ ಅಂತಂದರೆ ವಿಯೆನ್ನಾ, ಆಸ್ಟ್ರಿಯಾದಲ್ಲಿ ಇದೆ ಇದು. ಸೊ ಅಟಾಮಿಕ್ ಎನರ್ಜಿ ರಿಲೇಟೆಡ್ಡು ಅಂತಂದರೆ ಇವಾಗ ನ್ಯೂಕ್ಲಿಯರ್ ರಿಲೇಟೆಡ್ ಏನಾದ್ರು ಆಗ್ತಾ ಇರುತ್ತಲ್ಲ, ಅವಾಗ ಒಂಥರ ಚೆಕ್ ಏಜೆನ್ಸಿ ಆಗಿರುತ್ತಿದ್ದು. ಸೊ ಇದರ ಅಂಡರಲ್ಲೇ ಎಲ್ಲ ಡೀಲ್ಸ್ ಎಲ್ಲ ಸೈನ್ ಮಾಡಿಕೊಂಡು ಇವರೊಂಥರ ನೋಡಲ್ ಏಜೆನ್ಸಿ ಥರ ಕೆಲಸ ಮಾಡ್ತಾ ಇರ್ತಾರೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ನೆಕ್ಸ್ಟ್ ನಾವು ನೋಡಬೇಕು ಅಂತಂದರೆ ವರ್ಲ್ಡ್ ಬ್ಯಾಂಕಿಗೆ ಇನ್ನೊಂದು ಹೆಸರು ಏನಿದೆ ಅಂತಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ಸೊ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಎಲ್ಲಿದೆ ಅಂತಂದರೆ ವಾಷಿಂಗ್ಟನ್ DC US ಅಲ್ಲಿ ಇರುವಂಥದ್ದು. ನೆಕ್ಸ್ಟು ಇಂಟರ್ನ್ಯಾಷನಲ್ಲು ಸಿವಿಲ್ ಏವಿಯೇಷನ್ ಆರ್ಗನೈಸೇಷನು. ಇದರ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಮಾಂಟ್ರಿಯಲ್, ಕೆನಡಾದಲ್ಲಿ ಇದೆ.
ನೆಕ್ಸ್ಟು ಇಂಟರ್ನ್ಯಾಷನಲ್ ಚೇಂಬರ್ ಆಫ್ ಕಾಮರ್ಸ್ ಅಥವಾ ICC. ಸೊ ಇದು ಕ್ರಿಕೆಟಿಂದಲ್ಲ ಇದು. ಸೊ ಇಂಟರ್ನ್ಯಾಷನಲ್ ಚೇಂಬರ್ ಆಫ್ ಕಾಮರ್ಸ್ ರಿಲೇಟೆಡ್ ಇರೋದ್ರಿಂದ, ಇದು ಟ್ರೇಡ್ ರಿಲೇಟೆಡ್ ಇರೋದ್ರಿಂದ ಹೆಡ್ ಕ್ವಾರ್ಟರ್ಸ್ ಇದ್ರದ್ದು ಪ್ಯಾರಿಸ್, ಫ್ರಾನ್ಸಲ್ಲಿ ಇದೆ. ನೆಕ್ಸ್ಟು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ IEA, ಇದು ಬಂದ್ಬಿಟ್ಟು ಪ್ಯಾರಿಸ್, ಫ್ರಾನ್ಸಲ್ಲಿದೆ. ಇಂಡಿಯಾ ಇದರಲ್ಲಿ ಅಸೋಸಿಯೇಟ್ ಮೆಂಬರ್ಸು. ಸೊ ಇದು ಪಾರ್ಟ್ 1 ಆಗಿರುತ್ತೆ. ನೆಕ್ಸ್ಟ್ ಪಾರ್ಟಲ್ಲಿ ನಾವು ಎಕ್ಸ್ಟ್ರಾ ಇನ್ನೂ ಸ್ವಲ್ಪ ಏಜೆನ್ಸೀಸು ಇಂಪಾರ್ಟೆಂಟ್ ಇರೋವಂಥದ್ದನ್ನ ನಾವು ನೋಡ್ಕೊಳ್ಳೋಣ. ಲಾಸ್ಟ್ ಡಿಸ್ಕಸ್ ಮಾಡ್ಕೊಂಡಿರೋಂಥ ಪಾರ್ಟ್ 14ನಲ್ಲಿ ನಾವು SI ಯೂನಿಟ್ಗಳನ್ನ ನೋಡ್ಕೊಂಡಿದ್ವಿ. ಆ್ಯಂಪಿಯರ್ ಬಗ್ಗೆ ಹೇಳಿದ್ದೆ, ನಿಮಗೆ ನೆನಪಿದ್ರೆ #ಆನ್ಸರ್ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ಕೊಂಡಿರಿ ಕಮೆಂಟ್ ಸೆಕ್ಷನಲ್ಲಿ. ಅದ್ರ ಜೊತೆಗೆ ನಿಮಗೆ ನೋಟ್ಸು PDFs ಬೇಕಾಗಿದ್ದರೆ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.